ಮೈ ಯೂಟ್ಯೂಬ್ ಚಾನಲ್ ಗೈಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತೇನಪ್ಪ ಅಂತಂದರೆ ಅಮ್ಮ ಎಲ್ಲ ಅಡುಗೆ ಮನೆ ಕೆಲಸ ಎಲ್ಲ ನಂದೇನೆ, ಎಲ್ಲ ಗಲೀಜಾಗ್ಬಿಟ್ಟಿದೆ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ರಂಗೋಲಿ ಹಾಕಿ, ಬಾಗಿಲಿಗೆ ಹಾಕಿ, ರಂಗೋಲಿ ಹಾಕಿ ಎಲ್ಲ ಬಂದಿದ್ದೀನಿ. ಈಗ ಅಡುಗೆ ಮನೆ ಸ್ಟಾರ್ಟ್ ಮಾಡಬೇಕು, ತಿಂಡಿ ಮಾಡಬೇಕು, ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು ಕೂಡ. ಬೇಗ ಬೇಗ ಮಾಡೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಹೂವು. ಈ ಗಿಡದ ಫಸ್ಟ್ನೇ ಹೂವು ಇದು ಬಿಟ್ಟಿರೋದು. ಸಕ್ಕತ್ತಾಗಿ ಕಾಣಿಸ್ತದೆ ಗಿಡದಲ್ಲಿ ನೋಡೋಕ್ಕಂತೂ. ಗಿಡಗಳಲ್ಲಿ ನೀರೇ ಇರಲಿಲ್ಲ, ಹಾಗಾಗಿ ನೀರು ಹಾಕ್ತಾಯಿದ್ದೀನಿ ಇವತ್ತು. ತುಂಬ ದಿನ ಆಗಿತ್ತು ನೀರು ಹಾಕಿ. ವೈಷ್ಣವಕ್ಕೆ ರಾಗಿ ಸರಿ ರೆಡಿಯಾಗಿದೆ. ಈಗ ನನ್ನ ಮಗನು ರೆಡಿ ಆಗಿದ್ದಾನೆ ತಿನ್ನೋಕ್ಕೆ. ನೋಡಿ, ರಾಗಿ ಸರಿ ಬಿಟ್ಟು ರಿಮೋಟ್ ತಿಂತಾ ಇದ್ದಾನೆ. ಏನು ವಯಸ್ಸಿದು? ನಿಂಗೋಸ್ಕರ ಇಲ್ಲಿ ಮಾಡ್ಕೊಬಂದಿದ್ದೀನಲ್ಲ, ಇತ್ತಿನು ಬಾ. ಏನಿದ್ದು? ನೋಡಿ ನೋಡಿ ಹೆಂಗೆ ಬಡಿತಾವನೆ ತಿನ್ಸೋಕೋದ್ರೆ. ಚಿನ್ನ ಸುಮ್ಮನೆ ಪೋಲಿ ಆಗ್ಬಿಟ್ಟಿದ್ದಾನೆ ಗೈಸಿನು. ಹೊಡಿತೀಯಾ ನೀನು? ಯಾರಿಗೆ ಹೊಡಿತೀಯಾ? ಯಾರಿಗೆ ಹೊಡಿತೀಯಾ? ಯಾರಿಗೆ ಹೊಡಿತೀರಾ? ವಾ, ನಂಗೆ ಹೊಡಿತೀಯಾ? ಹೆಂಗೆ ಹೊಡಿತೀಯವ? ಹೆಂಗೆ ಹೊಡಿಯೋದು? ಅಪ್ಪ, ಹಂಗೆ ಹೊಡಿತಾನಂತೆ ಗಾಯ್ಸ್. ಓ ಮೈ ಗಾಡ್. ಸಾಕು 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 ಮಚ್ಚು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗಲೂ ಕೂಡ ನಾನು ಗೋಲ್ಕ ಮಾಡಿರ್ತೀನಿ. ಪ್ರತಿ ವರ್ಷವೂ ಒಂದು ನನ್ನ ಗೋಲ್ಕ ತುಂಬಿಸ್ಬೇಕು ಅಂತ ಅಂದ್ಕೊಂಡಿರ್ತೀನಿ. ಹಾಗಾಗಿ ನಾನು ಒಂದು ವರ್ಷದ ತನಕ ಅದನ್ನು ತುಂಬಿಸೋವರೆಗೂ ನಾನು ಓಪನೇ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಈ ವರ್ಷವೂ ಕೂಡ ಗೋಲ್ಕನ ತುಂಬಿಸಿದ್ದೀನಿ ಕೂಡ. ಈ ಸಲ ಎಷ್ಟಾಯಿತು ಅಂತ ಅಂದರೆ ಗೋಲ್ಕದಲ್ಲಿ ನಾನು ತುಂಬಿಸಿಟ್ಟಿದ್ದ ಅಮೌಂಟ್ ಬಂದು
63,000 ಆಗಿತ್ತು. ಸೊ ಇದನ್ನು ನಾನು ವರಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಕೂಡಿಟ್ಟಿರ್ತೀನೋ ಅಷ್ಟು ಅಮೌಂಟನ್ನ ನಾನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀನಿ ಪ್ರತಿ ವರ್ಷ ಕೂಡ. ಕೆಲವರು ಹೇಳ್ತಾರೆ ಲಕ್ಷ್ಮಿಗೆ ಜಾಸ್ತಿ ಅಮೌಂಟು ಇಡಬಾರ್ದು ಅಂತ. ಜಾಸ್ತಿ ಇಟ್ಟರೆ ಅಮೌಂಟು ಬರಲ್ಲ, ಲಕ್ಷ್ಮಿ ಬರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಲಕ್ಷ್ಮಿ ಹಬ್ಬ ಬರೋವರೆಗೂ ಎಷ್ಟು ಕೂಡಿಟ್ಟಿರ್ತೀನಿ ಅಷ್ಟು ಅಮೌಂಟು ಕೂಡ ದೇವ್ರ ಮುಂದೆ ಇಡ್ತೀನಿ. ಸೊ ನನಗೆ ತುಂಬ ಒಳ್ಳೆಯದೇ ಆಗಿದೆ. ಆದರೆ ಇಡೋದ್ರಿಂದ ಯಾವುದೇ ತರಹ ಏನು ಪ್ರಾಬ್ಲಮ್ ಆಗಿಲ್ಲ. ಇನ್ನು ಹೆಚ್ಚುತ್ತಾ ಇದೆ ಹೊರತು ಏನು ಕಮ್ಮಿ ಆಗ್ತಾಯಿಲ್ಲ. ಸೊ ಈಗಲೇ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಏಕೆಂತಂದರೆ ಲಾಂಗ್ ವಿಡಿಯೋ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮತ್ತು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಬೆಳ್ಳಿ ಐಟಮ್ಸ್ ಎಲ್ಲ ತೊಗೊಂಡಿದ್ದೆ. ಸೊ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಏನು ತೊಗೊಂಡೆ ಏನು ಅನ್ನೋದು. ಏಕೆ ಅಂತಂದರೆ ಒಂದನ್ನು ನೀಟಾಗಿ ಮಾಡೋಣ ಅಂತ. ವರಲಕ್ಷ್ಮಿ ಹಬ್ಬ ಶಾಪಿಂಗ್ ಅಂತ ಏನೇನು ತೊಗೊಂಡೆ, ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ತೊಗೊಂಡೆ ಅನ್ನೋದನ್ನು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಅದನ್ನು ತೋರ್ಸೋಕ್ಕೆ ಹೋಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡಬೇಕಾದ್ರೆ ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವೇಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋಗೆ ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳಿ. ಓಕೆನಾ? ಬಾಯ್.